ವಾಲ್ಮೀಕಿ ಸಮುದಾಯದ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ದಾವಣಗೆರೆ ಜಿಲ್ಲಾ ವಾಲ್ಮೀಕಿ ಸಮಾಜದ ಮುಖಂಡರು ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ದಾರೆ. ಬಳಿಕ ಮಾತನಾಡಿದ ಸಮಾಜದ ಮುಖಂಡರು, ಮಾಜಿ ಸಂಸದ ರಮೇಶ್ ಕತ್ತಿ ಅವಹೇಳನಕಾರಿಯಾಗಿ ಮಾತನಾಡಿದ್ದು, ಅವರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ದು, ಅವರನ್ನು ಬಂಧಿಸುವಂತೆ ದೂರು ನೀಡಲಾಗಿದೆ. ರಮೇಶ್ ಕತ್ತಿ ವಾಲ್ಮೀಕಿ ಸಮಾಜದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದು ಖಂಡನೀಯ ಎಂದು ಆಕ್ರೋಶ ಹೊರಹಾಕಿದರು. ಬಳಿಕ ರಮೇಶ್ ಕತ್ತಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜದಿಂದ ಉಮೇಶ್ ಕತ್ತಿಯವರ ಮೇಲೆ ನಾವು ರಮೇಶ್ ಕತ್ತಿಯವರ ಮೇಲೆ ಕೇಸ್ ದಾಖಲೆ ಮಾಡಿದ್ದೇವೆ. ಯಾಕೆಂದರೆ ಬೇಡ ಸೋಳೆ ಮಕ್ಕಳು ಅಂತಂದು ನಿನ್ನೆ ಬೆಳಗಾವಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಮೆಡಲನ್ನು ಹೈಸ್ಕೂಲ್ ಮೈದಾನದಲ್ಲಿ ನಮ್ಮ ಸಮಾಜದ ಅವಮಾನಿಸಿದ್ದಾರೆ. ಆ ಕಾರಣ ನಮ್ಮ ಸಮಾಜ ಎಲ್ಲ ಬಂಧುಗಳು ಇವತ್ತೊಂದು ಕಂಪ್ಲೇಂಟನ್ನು ಮಾಡಿದ್ದು ಅವ್ರ ಮೇಲೆ. ಕೂಡಲೇ ಅವ್ರನ್ನ ಬಂಧಿಸಬೇಕು, ಸರ್ಕಾರ ಕೂಡಲೇ ಬಂಧಿಸಿ ಅವ್ರ ಮೇಲೆ ಕ್ರಮ ತಗೋಬೇಕಂತ ನಮ್ಮ ಸಮಾಜ ಬಂಧುಗಳ ಸಮೇತ ನಾವೀಗ ಬಂದು ಕಂಪ್ಲೇಂಟ್ ಮಾಡಿದ್ದೇವೆ. ಆದ ಕಾರಣ ಕೂಡಲೇ ನಮ್ಮ ಸಮಾಜದ ಅವಮಾನ ಆಗಿದೆ. ನಾವು 75 ಲಕ್ಷಕ್ಕೆ ಹೆಚ್ಚು ಜನ ಇದ್ದೇವೆ ನಾವು ಕರ್ನಾಟಕದಲ್ಲಿ. ನಮ್ಮ ಸಮಾಜ ಅವಮಾನ ಮಾಡಿದ್ರೆ ನಮ್ಗೆ ಭಾಳ ತುಂಬ ಮನಸ್ಸಿಗೆ ನೋವಾಗೈತಿ. ಮುಂದಿನ ದಿನಗಳಲ್ಲಿ ನಾವೊಂದು ಪ್ರೆಸ್ ನೋಟ್ ಮಾಡಿ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಕರೆ ಕೊಡ್ತೇವೆ. ಕೂಡಲೇ ಅವ್ರು ಬಂಧಿಸ್ಬೇಕಂತಂದು ನಿಮ್ಮ ಮುಖಾಂತರ ನಾವು ಅವ್ರು ಬೇಡಿಕೆ ಅಂತ ಕೇಳ್ಕೊಳ್ತೀವಿ. ಮಾತುಗಳೇ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ನಾವೆಲ್ಲರೂ ಕೂಡ ನೋಡಿದ್ದೇವೆ. ರಮೇಶ್ ಕತ್ತಿಯವರು ನಿನ್ನೆ ಚುನಾವಣೆ ಬೆಳಗಾವಿನ DCC ಬ್ಯಾಂಕಿನ ಚುನಾವಣೆಯ ಸಂದರ್ಭದೊಳಗೆ ಬೇಡರು ಸೋಳೆ ಮಕ್ಕಳು ಅನ್ನೋ ಪದವನ್ನು ಬಳಸಿದ್ದಾರೆ. ಹೀಗೆ ಜಾತಿ ನಿಂದನೆಯನ್ನು ಮಾಡಿದ್ದಾರೆ. ಇದರ ಭಾಗವಾಗಿ ಇವತ್ತು ಕರ್ನಾಟಕಾದ್ಯಂತ ಎಲ್ಲ ಕಡೆ ಅವ್ರ ಮೇಲೆ ನಾವು ಜಾತಿ ನಿಂದನಾ ಕೇಸನ್ನು ದಾಖಲಿಸ್ತಿದ್ದೀವಿ. ಅದರ ಭಾಗವಾಗಿ ಇವತ್ತು ದಾವಣಗೆರೆ ವಾಲ್ಮೀಕಿ ಸಮುದಾಯದ ಎಲ್ಲ ನಾಯಕರುಗಳು ಸೇರಿಕೊಂಡು ಇವತ್ತು ದಾವಣಗೆರೆಯಲ್ಲೂ ಕೂಡ ಕೇಸನ್ನು ದಾಖಲಿಸಿದ್ದೇವೆ. ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೇನೆ, ಅವ್ರ ಮೇಲೆ ಜಾತಿ ನಿಂದನಾ ಕೇಸನ್ನು ಅಟ್ರಾಸಿಟಿ ಅಡಿಯೊಳಗೆ ಅವ್ರ ಕೇಸನ್ನು ದಾಖಲಿಸಬೇಕು, ಅವರನ್ನು ಬಂಧಿಸಬೇಕು, ಸರ್ಕಾರ ಅವ್ರಿಗೆ ಶಿಕ್ಷೆ ಕೊಡಬೇಕು. ಒಂದು ವೇಳೆ ಸರ್ಕಾರ ಹಾಗೆ ಬಿಟ್ಟರೆ ದಲಿತರ ಮೇಲೆ ದೌರ್ಜನ್ಯವನ್ನು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ವಾಸ್ತವವಾಗಿ ಇದು ಕರ್ನಾಟಕದಲ್ಲಿ ಈ ಥರದ ಕೇಸ್ಗಳು ಇತ್ತೀಚೆಗೆ ಹೆಚ್ಚಾಗ್ತಿರೋದನ್ನು ನೋಡ್ತಿದ್ದೀವಿ. ನಾವು ಜಾತಿ ತಾರತಮ್ಯ ನಾಶ ಆಗಿದೆ, ಉಳಿಗಮಾನ್ಯ ವ್ಯವಸ್ಥೆ ನಾಶ ಆಗಿದೆ, ಜಮೀನ್ದಾರಿ ವ್ಯವಸ್ಥೆ ನಾಶ ಆಗಿದೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಜಮೀನ್ದಾರಿ ವ್ಯವಸ್ಥೆ, ಉಳಿಗಮಾನ್ಯ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ರಮೇಶ್ ಕತ್ತಿ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕದ ಎಲ್ಲ ಸಮುದಾಯದ ವಾಲ್ಮೀಕಿ ಸಮುದಾಯ ಅಲ್ಲದೇ ಪ್ರಗತಿಪರ ಚಿಂತಕರು, ಸಾಹಿತಿಗಳು, ಮುತ್ಸದ್ದಿ ನಾಯಕರು ಕೂಡ ಇದನ್ನು ಕಟುವಾಗಿ ವಿರೋಧಿಸಿದ್ದಾರೆ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ, ಅವರನ್ನು ಅಟ್ರಾಸಿಟಿ ಕೇಸಡಿ ಅವರನ್ನು ಬಂಧಿಸಬೇಕು, ಸರ್ಕಾರ ಅವ್ರಿಗೆ ಶಿಕ್ಷೆ ಕೊಡಬೇಕಂತ ನಾನು ಮನವಿ ಮಾಡ್ಕೊಳ್ತೀನಿ.